ಕಲೆ. ಕಲೆ ಎಂಬ ಶಬ್ದವನ್ನ ವಾಚಿಸುವುದು ಬಹಳ ಸುಲಭ. ಅದೇ ಕಲೆಯನ್ನ ತಮ್ಮಲ್ಲಿ ಕರಗತಗೊಳಿಸಿಕೊಳ್ಳುವುದು ತುಸು ಕಷ್ಟದ ಕೆಲಸವೇ ಸರಿ. ಆದ್ರೆ ಕೆಲವರನ್ನ ನೋಡಿದರೆ ಇವರಿಗೆ ಕಲೆ ಎಷ್ಟರ ಮಟ್ಟಿಗೆ ಒಲಿದಿದೆಯಪ್ಪ ಅಂತ ಸಂತಸವಾಗುತ್ತದೆ. ಅದೇ ರೀತಿ ಇಲ್ಲೊಂದು ಕಲಾ ಸಂಸ್ಥೆ ತಮ್ಮ ಕಲಾ ಪ್ರದರ್ಶನದ ಮೂಲಕ ಜನರ ಪ್ರಶಂಸೆಗೆ ಪಾತ್ರವಾಗಿದೆ. ಸುಮಾರು 40 ವರ್ಷಗಳಿಂದ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಸರ್ಕಸ್ ಕಲಾ ಮಂಡಳಿ ತಮ್ಮ ಸರ್ಕಸ್ ಪ್ರದರ್ಶನವನ್ನ ಬೇರೆ ಬೇರೆ ಊರುಗಳಿಗೆ ತೆರಳಿ ಮಾಡುತ್ತಿದ್ದಾರೆ. 14 ಜನರನ್ನ ಒಳಗೊಂಡ ಗುಂಪು ಇದಾಗಿದ್ದು, ಲಿಂಗ ತಾರತಮ್ಯವಿಲ್ಲದೆ ತಮ್ಮ ಕಾರ್ಯವನ್ನ ಮಾಡಿಕೊಂಡು ಬರುತ್ತಿದ್ದಾರೆ. ಈ ಸಾಹಸಮಯ ಪ್ರದರ್ಶನದ ಆರಂಭದಲ್ಲಿ ದೇವರನ್ನ ಸ್ಮರಿಸಿ ಕಾರ್ಯಾರಂಭಿಸುತ್ತಾರೆ. ಇಲ್ಲಿ ಈ ಸಾಹಸ ಪಟುಗಳು ಬ್ರೇಕ್ ಇಲ್ಲದ ಸೈಕಲ್ನ ತುಳಿಯುವುದು, ಟ್ಯೂಬ್ ಲೈಟ್ನ ಮೈ ಮೇಲೆ ಉಳಿದುಕೊಳ್ಳುವುದನ್ನ ನೋಡೋದೇ ಜನರಿಗೆ ಆಕರ್ಷಣೆ. ಇವರು ಸೈಕಲ್ ಚಲಾವಣೆಯನ್ನ ವಿಭಿನ್ನ ರೀತಿಯಲ್ಲಿ ಮಾಡುತ್ತಾರೆ. ಒಬ್ಬರು ಸೈಕಲ್ ಚಲಾಯಿಸುವಾಗ ಅವರ ಮೇಲೆ ಇನ್ನೊಬ್ಬರು ಕುಳಿತುಕೊಳ್ಳುತ್ತಾರೆ. ಇನ್ನು ಉಲ್ಟಾ ಸೈಕಲ್ ಕೂಡ ಇವರು ಚಲಾಯಿಸುತ್ತಾರೆ. ಇನ್ನು ಟ್ಯೂಬ್ ಲೈಟ್ನ ದೇಹದ ಮೇಲೆ ಹೊಡೆದುಕೊಂಡು ಧೈರ್ಯ ಪ್ರದರ್ಶಿಸುತ್ತಾರೆ. ಇಲ್ಲಿ ನೋಡಿ, ಈಕೆ 14 ಟ್ಯೂಬ್ ಲೈಟ್ನ ತನ್ನ ಕೈ ಮೇಲೆ ಹೇಗೆ ಹೊಡೆದುಕೊಳ್ಳುತ್ತಿದ್ದಾಳೆ ಅಂತ. ಹಾಗೆ ಟ್ಯೂಬ್ ಲೈಟ್ನ ಬಾಯಲ್ಲಿ ಕಚ್ಚಿ ಪುಡಿ ಮಾಡುತ್ತಿರುವುದನ್ನು ಸಹ ಕಾಣಬಹುದು. ಎಂಜರ್ ಕಾರ್ಯಕ್ರಮ, ಸಾಹಸ ಕಾರ್ಯಕ್ರಮಗಳೆಲ್ಲ ನಾನು ಮಾಡ್ತೀನಿ. 6 ದಿನ ಕಾಲ ಸೈಕಲ್ ಮೇಲೆ ಎದ್ದು ರಥದಲ್ಲಿರೋದು. ಊಟ ಮಾಡಲಿಕ್ಕಿಲ್ಲ, ಫಲಹಾರ ಏನಾದರೂ ಹಣ್ಣು ಹಂಪಲು, ಚಹಾ ಕಾಫಿ ಕುಡಿತಾ ಜೀವನ ಮಾಡಬೇಕು. ಸಾಹಸ ಕಾರ್ಯಕ್ರಮ ಸಾಯಂಕಾಲ ಸಾಹಸ ಕಾರ್ಯಕ್ರಮಗಳೆಲ್ಲ ಮಾಡಿ ತೋರಿಸ್ಬೇಕು. ನಾನು ರಥದಲ್ಲಿ ಸೈಕಲಲ್ಲೇ ಇಟ್ಕೊಂಡು, ಸೈಕಲಿಂದ ಕೆಳಗೆ ಇಳಿಲಿಕ್ಕಿಲ್ಲ 6 ದಿನಗಳ ಕಾಲ. ಸಾಹಸಿ ಪ್ರದರ್ಶನದ ಜೊತೆಗೆ ಮನರಂಜನೆಗಾಗಿ ನೃತ್ಯವನ್ನು ಸಹ ಮಾಡುತ್ತಾರೆ. ಇನ್ನು ಈ ಸಾಹಸಿ ಕಾರ್ಯದಲ್ಲಿ ತೊಡಗಿಕೊಳ್ಳುವವರು 6 ದಿನಗಳ ಕಾಲ ನೆಲಕ್ಕೆ ಇಳಿಯುವಂತಿಲ್ಲ, ಘನ ಆಹಾರ ಸೇವಿಸುವಂತಿಲ್ಲ, ಕೇವಲ ಫಲಾಹಾರಗಳನ್ನು ಸೇವಿಸಬೇಕು. 6ನೇ ದಿನ ಸೈಕಲ್ನಿಂದ ಕೆಳಗಿಳಿದು ಸೈಕಲ್ನ ಎತ್ತಿ ಸುತ್ತು ಹೊಡೆದ ನಂತರ ಸಾಹಸಿ ಕಾರ್ಯಕ್ರಮ ಮಾಡಲಾಗುತ್ತದೆ. ಇಲ್ಲಿ ನೋಡಿ, ಒಂದು ಟೇಬಲ್ನ ಮೇಲೆ 6 ಟ್ಯೂಬ್ ಲೈಟ್ ಇಟ್ಟಿದ್ದಾರೆ. ಅದನ್ನ ಹೊಟ್ಟೆಯ ಸಹಾಯದಿಂದ ಪುಡಿ ಮಾಡುತ್ತಿದ್ದಾರೆ. ಒಬ್ಬನ ಮೈ ಮೇಲೆ ಟ್ಯೂಬ್ ಲೈಟ್ ಇಟ್ಟು ಮತ್ತೊಬ್ಬ ಅದನ್ನು ಹೊಡೆಯುತ್ತಾನೆ. ಇನ್ನು 12 ಕಂಬಗಳಿಗೆ 30 ಟ್ಯೂಬ್ ಲೈಟ್ ಅನ್ನ ಕಟ್ಟುತ್ತಾರೆ ಮತ್ತು ಅದರ ಕೆಳಭಾಗದಲ್ಲಿ ಬೆಂಕಿಯನ್ನ ಹಾಕುತ್ತಾರೆ. ನಂತರ ಸೈಕಲ್ನಿಂದ ಜೋರಾಗಿ ಬಂದು ಅದನ್ನ ಹೊಡೆಯುತ್ತಾರೆ. ಈ ದೃಶ್ಯವನ್ನು ನೋಡಿದಾಗ ಅಚ್ಚರಿಯಾಗುವುದಂತೂ ನಿಜ. ಅಕ್ಕಿ ಕುಟ್ಟುವ ಕಲ್ಲನ್ನ ಎದೆಯ ಮೇಲೆ ಇಟ್ಟುಕೊಂಡು ಅಕ್ಕಿ ಕುಟ್ಟುವುದು, ಇದೆಲ್ಲ ಸಾಹಸಿ ಪ್ರದರ್ಶನದಲ್ಲಿ ನಮಗೆ ಕಾಣಸಿಗುತ್ತವೆ. ಕೊನೆಯದಾಗಿ ಅರ್ಧಾಂಗ ಜೀವ ಸಮಾಧಿಯನ್ನ ಮಾಡಲಾಗುತ್ತದೆ. ಒಂದು ಗುಂಡಿಯನ್ನ ತೋಡಿ ಅದರಲ್ಲಿ ಚೀಲವನ್ನ ಹಾಕಿ ಆತನಿಗೆ ಮುಖವನ್ನ ಒಂದು ಬಟ್ಟೆಯಿಂದ ಸುತ್ತಿ ಆತನ ತಲೆಯನ್ನ ಆ ಗುಂಡಿಯೊಳಗೆ 10 ನಿಮಿಷಗಳ ಕಾಲ ಮಣ್ಣು ಹಾಕಿ ಮುಚ್ಚಲಾಗುತ್ತದೆ. ಇದು ಇವರ ಕೊನೆಯ ಸಾಹಸ ಪ್ರದರ್ಶನವಾಗಿರುತ್ತದೆ. ನಮ್ಮಂಥ ಕಲಾವಿದರಿಗೆ ಒಂದೊಂದು ಊರಿನಲ್ಲಿ ಕಲೆಗೆ ಭಾರಿ ಪ್ರೋತ್ಸಾಹ ಕೊಡ್ತಾರೆ. ಒಂದೊಂದು ಊರಿನಲ್ಲಿ ಕಲಾವಿದರನ್ನು, ನಮ್ಮ ಈ ಸೈಕಲ್ ಕಲಾವಿದರನ್ನು ಭಾರಿ ಒಂಥರ ಕೀಳಾಗಿ ನೋಡ್ತಾರೆ. ಒಂದೊಂದು ಊರಿನಲ್ಲಿ ನಮಗೆ ಬೇಕಾದಷ್ಟು ತನುಮನದಿಂದ ಪ್ರೋತ್ಸಾಹ ಕೊಡ್ತಾರೆ. ಆದರೂ ಈ ಕಲೆನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಶ್ರಮವನ್ನ ತಮ್ಮ ಜೀವನದ ಬಂಡಿಯನ್ನ ಮುಂದೆ ಸಾಗಿಸಲು ಮಾಡುತ್ತಾರೆ. ಇವರ ಈ ಸಾಹಸಿ ಕಾರ್ಯ ಇನ್ನಷ್ಟು ಉತ್ತುಂಗಕ್ಕೆ ಏರಲಿ ಎನ್ನುವುದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ರಾಹುಲ್ ಸುವರ್ಣ ಜೊತೆ ನಾರಾಯಣ್ ಭಟ್, ಆಳ್ವಾಸ್ ನ್ಯೂಸ್ ಟೈಮ್, ಮೂಡುಬಿದಿರೆ.